ಈಗ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ನೆನ್ನೆ ಫಿಲಮ್ ರಿಲೀಸ್ ಆಯಿತು, ಅದ್ರ ಬಗ್ಗೆ ಮಾತಾಡೋಣ ಅಂದ್ಕೊಂಡೆ. ಮೇನಾಗಿ ಬ್ರ್ಯಾಂಡ್ ನ್ಯೂ ಡೇ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾವು ಸ್ಪೈಡರ್ ಮ್ಯಾನ್ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದರೆ ಸ್ಪೈಡರ್ ಮ್ಯಾನ್ ಎಲ್ಲ ಸೂಪರ್ ಹೀರೋಗಿಂತ ಸ್ಪೆಷಲ್ಲು ಮತ್ತು ಜಲ್ದಿ ಕನೆಕ್ಟ್ ಆಗ್ತಾನೆ. ಕಾರಣ ಏನು? ಸ್ಪೈಡರ್ ಮ್ಯಾನ್ ಅನ್ನೋ ಕ್ಯಾರೆಕ್ಟ್ರೇ ನಾರ್ಮಲ್ ಪರ್ಸನ್ಗೆ ಸೂಪರ್ ಪವರ್ ಬಂದರೆ ಯಾವ ಥರ ಇರುತ್ತೆ, ಆ ಸೂಪರ್ ಪವರ್ ಯೂಸ್ ಮಾಡ್ಕೊಂಡು ಯಾವುದೇ ರೀತಿಯಂಥ ಸ್ವಾರ್ಥಕ್ಕೆ ದುಡಿದಲೆ ಅಥವಾ ಮಾಡ್ಕೊಂಡಲೆ, ಸ್ವಾರ್ಥಕ್ಕೆ ಏನೂ ಮಾಡ್ಕೊಂಡಲೆ ತನ್ನ ಕಷ್ಟದಲ್ಲೇ ತನ್ನ ಜೀವನ ನಡೆಸ್ಕೊಂಡು ಸೂಪರ್ ಪವರ್ನ ಬೇರೆಯವ್ರಿಗೋಸ್ಕರ ಉಪಯೋಗಿಸೋ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಸ್ಪೈಡರ್ ಮ್ಯಾನ್ದು. ಹಂಗಾಗಿನೇ ಸ್ಪೈಡರ್ ಮ್ಯಾನ್ ಅನ್ನೋ ಒಂದು ಕ್ಯಾರೆಕ್ಟ್ರು ಎಂಥ ಸಾಮಾನ್ಯ ಜನಕ್ಕೂ ಸಮೇತ, ಅಂದರೆ ಯಾರು MCU ಫಿಲಮ್ನ ಜಾಸ್ತಿ ನೋಡ್ತಾರೋ ಅಂಥವ್ರಿಗೆ ಜಲ್ದಿ ಕನೆಕ್ಟ್ ಆಗುತ್ತೆ. ಅದೇ ಥರನೇ ಸ್ಪೈಡರ್ ಮ್ಯಾನ್ ಅನ್ನೋ ಫಿಲಮ್ಮು ಏನಿದೆ ಅಥವಾ ಸ್ಪೈಡರ್ ಮ್ಯಾನ್ ಅನ್ನೋ ಕ್ಯಾರೆಕ್ಟ್ರ್ ಹುಟ್ಟಿದ್ದೆಲ್ಲಿಂದ ಅಂದರೆ 1962ನಲ್ಲಿ ಸ್ಟ್ಯಾನ್ಲಿ ಕ್ರಿಯೇಟ್ ಮಾಡಿದ್ದು. ಸ್ಟ್ಯಾನ್ಲಿ ಅಂತ ಗೊತ್ತಿರುತ್ತೆ ಯಾರು ಅಂತೇಳಿ, ಆಲ್ಮೋಸ್ಟ್ MCU ಫಾಲೋ ಮಾಡೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. 1962ನಲ್ಲಿ ರಿಯಲ್ ಲೈಫಲ್ಲಿ ಅಂದರೆ ರಿಯಲ್ ಟೈಮಲ್ಲಿ ಸ್ಕ್ರೀನಲ್ಲಿ ತರಲಿಲ್ಲ, ಕಾಮಿಕ್ಸ್ ಬುಕ್ಕಲ್ಲಿ ತಂದರು. ಫಸ್ಟು ಅದು ಅಮೇಝಿಂಗ್ ಫ್ಯಾಂಟಸಿ ಅನ್ನೋ ಒಂದು ಕಾಮಿಕ್ ಬುಕ್ ಮುಖಾಂತರ ಸ್ಪೈಡರ್ ಮ್ಯಾನ್ ಇಂಟ್ರೊಡ್ಯೂಸ್ ಮಾಡಿದ್ರು. ಅದಾದಮೇಲೆ ಅಲ್ಲಿಂದ ಏನಾಯಿತು, ಫಿಲಮ್ ಇದಕ್ಕೆ ಅಂದರೆ ದೊಡ್ಡ ಸ್ಕ್ರೀನ್ಗೆ ತರಬೇಕು ಅನ್ನೋ ಒಂದು ಮೇನ್ ಕಾನ್ಸೆಪ್ಟ್ ಅಲ್ಲಿಂದನೇ ಉಟ್ಕೊಂತು. ಸೊ ಹಂಗಾಗಿ ಮಧ್ಯದಲ್ಲಿ ಏನು ಮಾಡ್ತು, ಆ್ಯನಿಮೇಷನ್ ತಂದರು, ಕಾರ್ಟೂನ್ಸ್ ಬಂದವು. ಸ್ಪೈಡರ್ ಮ್ಯಾನಿಂದು ಭಾಳ ಕ್ಲಿಕ್ ಆಯಿತು, ಎಲ್ರಿಗೂ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಇಷ್ಟ ಆಯಿತು. ಯಾಕಂದರೆ ಆ ಕ್ಯಾರೆಕ್ಟ್ರೇ ಆ ಥರ ಐತೆ. ಪೀಟರ್ ಪಾರ್ಕರ್ ಅನ್ನೋ ಕ್ಯಾರೆಕ್ಟ್ರಿಗೆ ಆ ಸ್ಪೈಡರ್ ಮ್ಯಾನ್ ನೇಮು ಪೀಟರ್ ಪಾರ್ಕರ್ ಅಂತ. ಆ ಪೀಟರ್ ಪಾರ್ಕರ್ಗೆ ತಂದೆ ತಾಯಿ ಇರಲ್ಲ, ಅಂಕಲ್ ಬೆನ್ ಮತ್ತು ಆಂಟ್ ಮೇ ಏನಿದಾರೋ ಅವರು ಇದರಲ್ಲೇ ಬೆಳೆದಿರ್ತಾನೆ. ಮತ್ತು ಭಾಳ ಕಷ್ಟ ಅನ್ನೋದನ್ನ ನೋಡಿ ಬೆಳೆದ್ರಂಥ ಹುಡುಗ. ಸ್ಕೂಲ್ಗೆ ಹೋದರೂ ಅಷ್ಟೇ ಅವ್ನು ಎದುರಿಸ್ಕೊಂಡು ಇದು ಮಾಡ್ಕೊಂಡಿದ್ದು ಸ್ಟೂಡೆಂಟ್ಸೇ ಜಾಸ್ತಿ ಇರ್ತಾರೆ. ಅವನು ಎಲ್ಲದಕ್ಕೂ ಎದುರ್ಕೊಂಡು ಒಂಥರ ಭಯ ಭಕ್ತಿಯಿಂದ ಇರ್ತಾರಲ್ಲ, ಆ ಥರ ಹುಡುಗ ಪೀಟರ್ ಪಾರ್ಕರು. ಸೊ ಆ ಪೀಟರ್ ಪಾರ್ಕರ್ಗೆ ಏನಾಗುತ್ತೆ, ಹೈಸ್ಕೂಲ್ ಟೈಮ್ ಬಂದಾಗ ಒಂದು ಸ್ಪೈಡರ್ ಬಂದು ಕಡ್ದಾಗ, ಆ ಕಡ್ದಿದ್ದು ಇದರಿಂದ ಏನಾಗುತ್ತೆ, ಅವನಿಗೊಂದು ಏನೋ ಒಂದು ಸ್ಪೆಷಲ್ ಪವರ್ ಬರುತ್ತೆ. ಆ ಸ್ಪೆಷಲ್ ಪವರಿಂದ ಅವನು ಏನೆಲ್ಲ ಮಾಡ್ತಾನೆ ಏನು ಅನ್ನೋದೇ ಸ್ಪೈಡರ್ ಮ್ಯಾನ್ನ ಫಿಲಮ್ ಫ್ಲಾಟ್ ಆಗುತ್ತೆ. ಸೊ ನಾವು ಇದನ್ನು 3 ಜನ ಹೀರೋಗಳು ನಿಭಾಯಿಸ್ತಾರೆ ಇದುವರೆಗೂ. ಅದರಲ್ಲಿ ಫಸ್ಟ್ ಒನ್ ಏನು, ನಮ್ಮ ಟೋಬಿ ಮ್ಯಾಗ್ವೈರ್. ಅವರು ಫಸ್ಟು 2002ಇಂದ ಹಿಡಿದು 2007ವರೆಗೂ ಬಂದು ಟ್ರಯಾಲಜಿನಲ್ಲಿ ಆ್ಯಕ್ಟ್ ಮಾಡಿದ್ರು. ಸೊ ಸೇಮ್ ಫ್ಲಾಟೇ ಇರುತ್ತೆ ಅದರಲ್ಲಿ. ಏನಂದರೆ ಸ್ಪೈಡರ್ ಮ್ಯಾನ್ ಆಗ್ತಾನೆ. ಸೊ ಅದಾದಮೇಲೆ ಯಾವ ಥರ ಲವಲ್ಲಿ ಬೀಳ್ತಾನೆ, ಆ ಲವ್ನ ಹೇಳ್ಕೊಳಕ್ಕಾಗ್ದಲೆ ಯಾವ ಥರ ಇವ್ರಿಗೆ ಲವರ್ಗೆ ಹೇಳೋಕ್ಕಾಗ್ದಲೆ ಸ್ಟ್ರಗಲ್ ಪಡ್ತಾನೆ, ಮತ್ತು ಮನೆಯಲ್ಲಿರೋಂಥ ಕಷ್ಟಗಳೇನು ಇವನ್ನೆಲ್ಲ ನೋಡ್ಕೊಂತ ಬೆಳೆಯೋಂಥ ಹುಡುಗ. ಫಸ್ಟ್ ಒಂದೊಂದು ಪಾರ್ಟಲ್ಲಿ ಒಬ್ಬೊಬ್ಬ ಹೀರೋ. ಫಸ್ಟ್ ಪಾರ್ಟಲ್ಲಿ ಗ್ರೀನ್ ಗಾಬ್ಲಿನ್ ಆದರೆ, ಸೆಕೆಂಡ್ ಪಾರ್ಟಲ್ಲಿ ಡಾಕ್ಟರ್ ಆಕ್ಟೋಪಸ್, ಥರ್ಡ್ರಲ್ಲಿ 3 ಜನ ವಿಲನ್ಸ್ ಇರ್ತಾರೆ. ಫಸ್ಟು ಯಾರು ಥರ್ಡ್ ಪಾರ್ಟಲ್ಲಿ ಸ್ಯಾಂಡ್ ಮ್ಯಾನು ಮತ್ತು ವೇನಮ್ಮು ಮತ್ತು ಗಾಬ್ಲಿನ್ ಮಗ ಅನದರ್ ಗಾಬ್ಲಿನ್. ಸೊ ಇಷ್ಟು 3 ಜನ ಫೇಸ್ ಮಾಡ್ಕೊಂಡು ಹೋಗ್ತಾನೆ. ಬಟ್ ಅಲ್ಲೂ ಸಮೇತ ಲವ್ ಸಕ್ಸಸ್ ಆಗುತ್ತೆ, ಬಟ್ ಮದುವೆ ಆಗುತ್ತೋ ಇಲ್ವೋ ಅನ್ನೋದು ನಮಗೆ ಅಲ್ಲಿ ತೋರಿಸಿಲ್ಲ. ಸೊ ಸ್ಪೈಡರ್ ಮ್ಯಾನ್ 4 ಬರಬೇಕಿತ್ತು, ಕಾರಣಾಂತರಗಳಿಂದ ಏನಾಯಿತು, ಕ್ಲ್ಯಾಶ್ ಆಗಿ ಹೀರೋಗೂ ಮತ್ತು ಇದೇನು ಕಂಪ್ನಿಗೂ ಏನೋ ಕ್ಲ್ಯಾಶ್ ಆಗಿ ಹೊರಗೆ ಬರ್ತಾರೆ. ಸೊ ಅಲ್ಲಿಂದ ಸ್ಟಾಪ್ ಆಗುತ್ತೆ. ಇದಕ್ಕೆಲ್ಲ ಮುಂಚೆ ಸ್ಪೈಡರ್ ಮ್ಯಾನ್ ಅನ್ನೋ ಒಂದು ಏನು ಕ್ಯಾರೆಕ್ಟರ್ ಇರುತ್ತೋ ಆ ಕ್ಯಾರೆಕ್ಟ್ರನ್ನ 5 ವರ್ಷಕ್ಕೊಂದ್ಸರಿ ಒಂದು ಫಿಲಮ್ ಬರಲೇಬೇಕು. 5 ವರ್ಷದೊಳಗೆ ಅಕಸ್ಮಾತ್ ಬರಲಿಲ್ಲ ಅಂದರೆ ಆಟೋಮೆಟಿಕಲಿ ರೈಟ್ಸ್ ಏನಿರುತ್ತೆ ಅದು MCAಗೆ ಹೋಗುತ್ತೆ ಅನ್ನೋ ಒಂದು ಒಪ್ಪಂದ ಇರುತ್ತೆ. ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಏನಾಯಿತು ಅದರ ನಡುವೆ ಮತ್ತು ಸೋನಿ ನಡುವೆ ಒಪ್ಪಂದ ಆಗಿರುತ್ತೆ. ಸೊ 5 ವರ್ಷದೊಳಗೆ ಯಾವುದೇ ಒಂದು ಸ್ಪೈಡರ್ ಮ್ಯಾನ್ ಮೂವಿ ಬರಲಿ ಅಂದ್ರೆ ಅಫಿಷಿಯಲ್ ಆಗಿ ಸ್ಪೈಡರ್ ಮ್ಯಾನ್ ಮೇಲಿರುವಂಥ ಎಲ್ಲ ರೈಟ್ಸು MCAಗೆ ಹೋಗುತ್ತೆ ಅನ್ನೋ ಒಂದು ಒಪ್ಪಂದ ಆಗಿರುತ್ತೆ. ಸೊ 2007ರಲ್ಲಿ 3ನೇ ಪಾರ್ಟು ಎಂಡ್ ಆಗುತ್ತೆ ಅಲ್ಲಿಗೆ. ಯಾರ್ದು ಡೈರೆಕ್ಟೆಡ್ ಬೈ ರ್ಯಾಮ್ ಸೈಮಿ. ಸೊ ಅಲ್ಲಿಂದ 2011ವರೆಗೂ ಬರಲ್ಲ. ಸೊ ಇನ್ನೇನು ಮುಗೀತು, 11 ಅಲ್ಲ 12ಅಲ್ಲಿ ಮುಗೀತು, ಇನ್ನೇನು ಬರಲ್ಲ, ಇದು ಅಫಿಷಿಯಲಾಗಿ ಇನ್ನೇನು ರೈಟ್ಸು MCAಗೆ ಹೋಗುತ್ತೆ ಅನ್ನೋ ಟೈಮಲ್ಲೇ ಏನು ಮಾಡ್ತಾರೆ, ದ ಅಮೇಝಿಂಗ್ ಸ್ಪೈಡರ್ ಮ್ಯಾನ್ ಅನ್ನೋ ಒಂದು ಹೆಸರು ಮೇಲೆ ಆ್ಯಂಡ್ರಿ ಗ್ಯಾರ್ಫೀಲ್ಡು ಹೀರೋ ಆಗಿ, ಮತ್ತು ಮಾರ್ಕ್ ವೆಬ್ ಅನ್ನೋ ಡೈರೆಕ್ಷನ್ ಮೇಲೆ ಏನು ದ ಅಮೇಝಿಂಗ್ ಸ್ಪೈಡರ್ ಮ್ಯಾನ್ ಬರುತ್ತೆ. ಸೊ ಇದು 2 ಪಾರ್ಟಾಗಿ ಬರುತ್ತೆ. ಆ್ಯಕ್ಚುಲಿ 2ನೇ ಪಾರ್ಟು ರಿಲೀಸ್ ಮಾಡೋ ಟೈಮಲ್ಲೇ 3rd and 4th ಡೇಟು ರಿಲೀಸ್ ಮಾಡಿರ್ತಾರೆ, ಯಾವ ಟೈಮಲ್ಲಿ ರಿಲೀಸ್ ಆಗುತ್ತೆ ಅಂತ. ಆ್ಯಕ್ಚುಲಿ 2014 ಆದಮೇಲೆ 17ಗೆ 3rd ಪಾರ್ಟು, 19ಗೆ 4th ಪಾರ್ಟ್ ಬರುತ್ತೆ ಅಂತ ಒಂದು ಒಪ್ಪಂದ ಆಗಿರುತ್ತೆ. ಸೊ ಅದನ್ನು ಅಫಿಷಿಯಲಾಗಿ ಅನೌನ್ಸ್ ಮಾಡಿರ್ತಾರೆ. ಬಟ್ ಕಾರಣಾಂತರಗಳಿಂದ ಏನಾಗುತ್ತೆ, ದ ಅಮೇಝಿಂಗ್ ಸ್ಪೈಡರ್ ಮ್ಯಾನ್
3 ಬರೋಕ್ಕಿಂತ ಮುಂಚೆ ಯಾವುದೋ ಒಂದು ಇವೆಂಟ್ ಇರುತ್ತೆ. ಸೊ ಅದು ಇದಕ್ಕೆ ಸ್ಪೈಡರ್ಮ್ಯಾನ್ ಸಂಬಂಧಪಟ್ಟಿದ್ದೇ ಆಗಿದ್ದ ಅಂತ ಒಂದು ಫಂಕ್ಷನಲ್ಲಿ ಆ್ಯಂಡ್ರಿ ಗ್ಯಾರ್ಫೀಲ್ಡ್ ಅವರು ಹೋಗಿರಲ್ಲ. ಸೊ ಅದೇ ಕಾರಣಕ್ಕೆ ಏನೋ ಸ್ಪೈಡರ್ಮ್ಯಾನ್ ಫಿಲಮಿಂದ ಅವರೇ ಹೊರಗೆ ಹೋಗಿದ್ದಾರೆ ಅನ್ನೋ ಒಂದು ರೂಮರ್ಸಿಂದ ಏನಾಗುತ್ತೆ, ಇವ್ರ ಮಧ್ಯೆ ಯಾರು ಸೋನಿ ಮತ್ತು ಆ್ಯಂಡ್ರೂ ಗ್ಯಾರ್ಫೀಲ್ಡ್ ಅವ್ರ ಮಧ್ಯೆ ಸ್ವಲ್ಪ ಮನಸ್ತಾಪ ಬಂದು ಅವರು ಹೊರಗೆ ನಡೆದು ಬಿಡ್ತಾರೆ. ಯಾರು ಆ್ಯಂಡ್ರೂ ಗ್ಯಾರ್ಫೀಲ್ಡ್ ಇವರೇ ತೆಗೆದಾಕ್ತಾರೆ, ಹೊರಗೆ ಹೋಗ್ತಾರೆ ಅನ್ನೋದಕ್ಕೆ ತೆಗೆದಾಕ್ತಾರೆ. ಅಲ್ಲಿಂದ ಏನಾಗುತ್ತೆ, ಅಲ್ಲಿಗೆ ಇಬ್ಬರು ಹೀರೋಗಳು ಸ್ಪೈಡರ್ಮ್ಯಾನ್ ಆಗಿ ತೆಗೆದಿರೋಂಥ ಎರಡು ಹೀರೋಗಳದ್ದು ಅಲ್ಲಿಗೆ ಕತೆ ಮುಗಿಯುತ್ತೆ. ಸೊ ಅದಾದಮೇಲೆ ಏನಾಗುತ್ತೆ, 2014ರಿಂದ ಹೆಚ್ಚು ಕಮ್ಮಿ 18-19 ಯಾವುದೇ ಒಂದು ಸ್ಪೈಡರ್ಮ್ಯಾನ್ ಫಿಲಮ್ ಬರಲ್ಲ. ಸೊ ಮುಗೀತಲ್ಲ, 5 years ಆಯಿತು ಅಫಿಷಿಯಲ್ ಆಗು ಹಕ್ಕುಗಳು, ಯಾವುದು ಸ್ಪೈಡರ್ಮ್ಯಾನ್ ಹಕ್ಕುಗಳು MCU ಆಟೋಮೆಟಿಕ್ ಬಂದು. ಈಗ MCU ಏನು ಮಾಡ್ತಾರೆ, ಮತ್ತೆ ಸ್ಪೈಡರ್ಮ್ಯಾನ್ನ ನಾವು ಸ್ಕ್ರೀನ್ ಮೇಲೆ ತರಬೇಕು ಅನ್ನೋ ಒಂದು ಪ್ಲ್ಯಾನ್ ಮಾಡ್ಕೊಂಡು ಸೊ ಅವಾಗ ಸ್ಪೈಡರ್ಮ್ಯಾನ್ನ ಸೊ ಈ ಟೋಬಿ ಏನು ಮಾಡಿದ್ರು, ಆ ಸ್ಪೈಡರ್ಮ್ಯಾನ್ ಒಂಥರ ಸೈಲೆಂಟು, ಮತ್ತು ಇವರು ಆ್ಯಂಡ್ರೂ ಗ್ಯಾರ್ಫೀಲ್ಡ್ ಮಾಡಿರೋಂಥ ಕ್ಯಾರೆಕ್ಟರ್ ಸ್ಪೈಡರ್ಮ್ಯಾನು ಒಂಥರ ಸ್ವಲ್ಪ ರಫ್ ಆ್ಯಂಡ್ ಟಫು, ಸ್ವಲ್ಪ ಕಾಲೇಜ್ ಹುಡುಗನ ಥರ ಮಾಡಿರ್ತಾರೆ. ಬಟ್ ಈಗ MCUನವ್ರದ್ದು ಇಂಟ್ರೊಡ್ಯೂಸ್ ಮಾಡ್ಬೇಕಂತ ಸ್ಪೈಡರ್ಮ್ಯಾನ್ ಯಾವ ಥರ ಇರುತ್ತಾನಂದರೆ, ಇನ್ನೂ ಟೀನೇಜ್ ಗಾಯ್, ಇನ್ನೂ ಸ್ಕೂಲಲ್ಲಿ ಇರ್ತಾನೆ. ಸೊ ಅವನಿಗೆ ಆ ಪವರ್ ಬಂದರೆ ಯಾವ ಥರ ಇರುತ್ತೆ ಅಂತೇಳ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿ, ಈಗೇನು ಪ್ರೆಸೆಂಟ್ ಇದ್ದಾರೆ ಟಾಮ್ ಹಾಲೆಂಡು, ಅವ್ರನ್ನ ಮೂವಿ ಕಾಸ್ಟ್ ಮಾಡ್ಕೊಂಡು ಅವ್ರನ್ನ ಹೀರೋ ಆಗಿ ಕ್ಯಾಪ್ಟನ್ ಅಮೆರಿಕಾ ಸಿವಿಲ್ ವಾರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು, ಫಸ್ಟ್ ಬಂದಿದ್ದು ದ ಸ್ಪೈಡರ್ಮ್ಯಾನ್ ಹೋಮ್ ಕಮಿಂಗು, ನೆಕ್ಸ್ಟ್ ಆಮೇಲೆ ಬರುತ್ತೆ ಫಾರ್ ಫ್ರಮ್ ಹೋಮು, ಆಮೇಲೆ ಬಂದಿದ್ದೆ ನೋ ವೇ ಹೋಮು. ಸೊ ಈ 3 ಮೂವೀಸಲ್ಲೂ ಸಮೇತನೂ ಫಿಲಮ್ಮು ಚೆನ್ನಾಗೇ ಓಡುತ್ತೆ, ಮತ್ತು ಅವರು ಸಮೇತನೂ ಫೇಮಸ್ ಆಗ್ತಾರೆ ಸ್ಪೈಡರ್ಮ್ಯಾನ್ ಆಗಿ. ಆದರೂ ಎಲ್ಲೋ ಒಂದು ಕಡೆ ಬಿಫೋರ್ ಸ್ಪೈಡರ್ಮ್ಯಾನ್ಸ್ ಏನಿರ್ತಾರೆ, ಯಾರು ಸ್ಪೈಡರ್ಮ್ಯಾನ್ ಮತ್ತು ಅಮೇಜಿಂಗ್ ಸ್ಪೈಡರ್ಮ್ಯಾನ್ ಏನು ತೆಗೆದಿರ್ತಾರೋ ಅಥವಾ ಆ ಕ್ಯಾರೆಕ್ಟರ್ ಏನಿರುತ್ತೋ ಅದಕ್ಕೂ ಇದಕ್ಕೂ ಭಾಳ ಡಿಫ್ರೆನ್ಸ್ ಇರುತ್ತೆ. ಯಾಕೆಂದರೆ ಅಲ್ಲಿ ನಾರ್ಮಲ್ ಸ್ಪೈಡರ್ಮ್ಯಾನ್ ಪವರ್ಸ್ ಏನಿರುತ್ತೆ ಅದು ಮಾತ್ರ ಇರುತ್ತೆ. ಬಟ್ ಇಲ್ಲಿ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಇರುತ್ತೆ. ನ್ಯಾನೋಟೆಕ್ ಆಗಿರ್ಬೋದು, ಈಗ ಐರನ್ ಸೂಟ್ ಕೊಟ್ಟಿರ್ತಾನೆ ಯಾರಿಗೆ, ಸ್ಪೈಡರ್ಮ್ಯಾನ್ಗೆ, ಟಾಮ್ ಹಾಲೆಂಡ್ ಸ್ಪೈಡರ್ಮ್ಯಾನ್ಗೆ. ಸೊ ನ್ಯಾನೋಟೆಕ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಭಾಳ ಅಡ್ವಾನ್ಸ್ ಇರೋಂಥ ಸ್ಪೈಡರ್ಮ್ಯಾನ್ ನೋಡಿರ್ತೀವಿ. ಹಳೆದಕ್ಕೆ ಕನೆಕ್ಟ್ ಆಗೋ ಥರ ಇದಕ್ಕೆ ಕನೆಕ್ಟ್ ಆಗೋಕ್ಕೆ ಆಗಲ್ಲ ಸ್ಟಾರ್ಟಿಂಗಲ್ಲಿ. ಆಮೇಲೆ ಬರ್ತಾ ಬಿಡ್ರಿ ಕನೆಕ್ಟ್ ಆಗುತ್ತೆ. ಬಿಲಿಯನ್ ಗಟ್ಟಲೆ ಏನಾಗುತ್ತೆ, ಇದು ಬಾಕ್ಸ್ ಆಫೀಸಲ್ಲೂ ಸಮೇತನೂ ಲೂಟಿ ಮಾಡುತ್ತೆ. ಸೊ ಇದೇ ಥರನೇ ಈ ನೋ ವೇ ಹೋಮ್ ಏನು ಫಿಲಮ್ ಬಂತು ಆ ಟೈಮಲ್ಲಿ ಏನಾಗುತ್ತೆ, ಅದಕ್ಕಿಂತ ಮುಂಚೆ ಎಂಡ್ ಗೇಮ್ ಆದ ತಕ್ಷಣ, ಅವೆಂಜರ್ಸ್ ಎಂಡ್ ಗೇಮ್ ಆದಮೇಲೆ MCUಯಿಂದ ಬಂದ ಯಾವುದೇ ಮೂವೀಸು ಸೀರೀಸ್ ಆಗಲಿ ಎಲ್ಲ ಫ್ಲಾಪ್ ಆಗುತ್ತೆ. ಎಕ್ಸ್ಪೆಕ್ಟ್ ಲೋಕಿ ಸೀರೀಸ್ ಒಂದು ಬಿಟ್ಟು ಮಿಕ್ಕಿದ ರಿಮೈನಿಂಗ್ಸ್ ಏನಾಯ್ತೋ ಎಲ್ಲನೂ ಫ್ಲಾಪ್ ಆಗುತ್ತೆ. ಆ ಟೈಮಲ್ಲಿ ಬಂದಿದ್ದೆ ನೋ ವೇ ಹೋಮ್. ಇದು ಹಂಗೆ ಆಗುತ್ತೆ ಅಂದ್ಕೊಂಡ್ರು, ಆದರೆ ಆಗಲಿಲ್ಲ. ಎಷ್ಟು 1.38 ಬಿಲಿಯನ್ಸ್ ಇರಬೇಕು ಕಲೆಕ್ಷನ್ ಮಾಡುತ್ತೆ, ಚೆನ್ನಾಗಿ ಬಾಕ್ಸ್ ಆಫೀಸ್ನಲ್ಲೂ ಹಣ ಗಳಿಸುತ್ತೆ. ಅಲ್ಲಿಗೆ ಜನಕ್ಕೆ ಅರ್ಥ ಆಗಿದ್ದೇನೆಂದರೆ, ಜನಕ್ಕೆ ಅನ್ನೋದಕ್ಕಿಂತ ಆ MCUಗೆ ಅರ್ಥ ಆಗಿದ್ದೇನೆಂದರೆ, ಸ್ಪೈಡರ್ಮ್ಯಾನ್ ಮೂವಿಗೆ ಡಿಮ್ಯಾಂಡ್ ಜಾಸ್ತಿ ಐತೆ, ಸ್ಪೈಡರ್ಮ್ಯಾನ್ ಮೂವಿ ಯಾವಾಗಲೇ ಬಂದ್ರೂ ಸೋಲಲ್ಲ ಅನ್ನೋದು ಒಂದು ಅರ್ಥ ಆಗುತ್ತೆ. ಸೊ ಜನ ಅದಕ್ಕೆ ಆ ರೇಂಜಿಗೆ ಕನೆಕ್ಟ್ ಆಗಿರ್ತಾರೆ. ಹೇಳಿದ್ನಲ್ಲ, ಮೇನ್ ಫ್ಲಾಟು ಸಾಮಾನ್ಯ ಮನುಷ್ಯಂಗೆ ಅಥವಾ ಸಾಮಾನ್ಯ ಹುಡುಗಂಗೆ ಪವರ್ಸ್ ಬಂದರೂ ಸಮೇತ ಯಾವುದೇ ಒಂದು ಸೆಲ್ಫ್ ಸರ್ವಿಸ್ ಇಲ್ದಲೆ, ಅಂದರೆ ತನಗೆ ತಾನು ಏನೂ ಮಾಡ್ಕೊಳ್ಳೋದಲ್ಲೇ ಜನಕ್ಕೋಸ್ಕರನೇ ಹೆಲ್ಪ್ ಮಾಡೋದು. ಅವನಿಗೇನೇ ನ್ಯಾನೋಟೆಕ್ಕು ಇದಿರಲಿ ಅಥವಾ ಅಡ್ವಾನ್ಸ್ ಟೆಕ್ನಾಲಜಿ ಗೊತ್ತಿದ್ರೂ ಸಮೇತನೂ ಅದನ್ನು ದುರುಪಯೋಗ ಪಡಿಸ್ಕೊಂಡಲ್ಲೇ ತಾನಾಗಿರ್ತಾನೆ. ಸೊ ಹಂಗಾಗಿನೇ ಸ್ಪೈಡರ್ಮ್ಯಾನ್ ಇರುತ್ತೆ ಸ್ಪೆಷಲ್ ಕ್ಯಾರೆಕ್ಟ್ರಾಗಿ ನಿಂತ್ಕೊಳ್ಳೋದು ಮತ್ತು ಜನಗಳಿಗೂ ಕನೆಕ್ಟ್ ಆಗೋದು. ಸೊ ಅದೇ ರೀತಿಯಾಗಿ ಈಗ ಬ್ರ್ಯಾಂಡ್ ನ್ಯೂ ಡೇ ಬಂದೈತೆ. ನಾನು ಫಿಲಮ್ ಏನು ನೋಡಿಲ್ಲ, ಯಾಕೆಂದರೆ ಇಲ್ಲಿ ನಮ್ಮೂರಲ್ಲಿ ಫಿಲಮ್ ಹಾಕಿಲ್ಲ ಅದನ್ನು. ಬಟ್ ರಿವ್ಯೂ ನೋಡಿದ ಪ್ರಕಾರ ಇದು ಕೂಡ ಯಾವುದೇ ಡೌಟ್ ಇಲ್ಲ, $1 billion ಜಾಸ್ತಿನೇ ದುಡ್ಡು ಮಾಡುತ್ತೆ ಅಂತಲೂ ಹೇಳ್ತಾರೆ. ಸೊ ಇಲ್ಲಿ ನಾನು ಏನು ಹೇಳೋಕ್ಕೆ ಬಂದೆ ಅಂದರೆ, ಒಬ್ಬ ಸ್ಪೈಡರ್ಮ್ಯಾನ್ನ ಜನಗಳು ಹೆಂಗೆ ಕನೆಕ್ಟ್ ಆಗ್ತಾರೆ ಅಥವಾ ಯಾಕೆ ಕನೆಕ್ಟ್ ಆಗಿದ್ದಾರೆ ಅನ್ನೋದನ್ನ ಹೇಳೋಕ್ಕೆ ಬಂದೆ. ಏನೂ ಇಲ್ಲ, ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ ಸೂಪರ್ ಪವರ್ ಬಂದ ತಕ್ಷಣ ಅಂದ್ಕೊಳ್ಳೋದು ಇಷ್ಟೇ, ನಾನು ಕೋಟ್ಯಾಧಿಪತಿ ಆಗಬೇಕು, ನಾನು ದುಡ್ಡು ಗಳಿಸ್ಕೋಬೇಕು, ಹಂಗೆ ಹಿಂಗೆ ಅಂತ ಯೋಚನೆ ಮಾಡ್ತಾರೆ. ಬಟ್ ಆದರೆ ಈ ಕ್ಯಾರೆಕ್ಟ್ರಲ್ಲಿ ಯಾವ ಥರ ಬಿಲ್ಡ್ ಮಾಡಿದ್ದಾರೆ ಅಂದರೆ, ಯಾವುದೇ ಸೂಪರ್ ಪವರ್ ಇದ್ದರೂ ಸಮೇತನೂ ತಾನಾಗಿರಬೇಕು, ಇದ್ರೇ ಅದು ವ್ಯಾಲ್ಯೂ ಜಾಸ್ತಿ ಅನ್ನೋ ಥರ ತೋರಿಸಿರೋದ್ರಿಂದನೇ ಎಲ್ಲ ಜನಕ್ಕೂ, ಅಂದರೆ ಈ MCUನ ಯಾರ್ಯಾರು ಫಾಲೋ ಮಾಡ್ತಾರೋ ಎಲ್ರಿಗೂ ಇಷ್ಟ ಆಗೋದು ಸ್ಪೈಡರ್ಮ್ಯಾನ್ ಈ ಕಾರಣಕ್ಕೇ. ಸೊ ಎಷ್ಟೇ ದುಡ್ಡು ಇರಲಿ ಅನ್ನೋದಕ್ಕಿಂತ ಅವನು ಎಷ್ಟೇ ಕಷ್ಟ ಇರಲಿ, ಯಾವ ಬ್ಯಾಂಕ್ ಲೂಟಿ ಮಾಡಲ್ಲ ಅಥವಾ ಬೇರೆ ಥರ ದುಡ್ಡು ಗಳಿಸೋಕೆ ನೋಡಲ್ಲ, ಏನೋ ಸ್ವಂತಕ್ಕೆ ಅಥವಾ ಸೆಲ್ಫ್ ಥಿಂಕಿಂಗ್ ಮಾಡಲ್ಲ. ಮೀನ್ಸ್ ಅವ್ರ ಮನೆ ವಿಷಯ ಆಗಲಿ ಎಷ್ಟೇ ಕಷ್ಟ ಇರಲಿ ಏನೋ ದುರುಪಯೋಗ ಪಡಿಸ್ಕೊಳಲ್ಲ ಶಕ್ತಿನ.
ಹೇಳಿದ್ನಲ್ಲ, ಈಗ ಟಾಬಿ ಮಾರ್ಗರ್ ಸ್ಪೈಡರ್ ಮ್ಯಾನಲ್ಲೂ ಅಷ್ಟೇ, ಬಾಡಿಗೆ ಮನೇಲಿ ಇರ್ತಾರೆ, ದುಡ್ಡು ಕಟ್ಟಕ್ಕೆ ಸಮೇತ ದುಡ್ಡಿರಲ್ಲ, ಬಾಡಿಗೆ ಕಟ್ಟಕ್ಕೆ ಸಮೇತ ದುಡ್ಡಿರಲ್ಲ, ಆದರೂ ಸಮೇತನೂ ಇರೋ ಪವರ್ಗೆ ಕಳ್ತನ ಮಾಡ್ಬೋದು, ಇಲ್ಲ ಏನೋ ಒಂದು ಮಾಡ್ಕೊಂಡು ಮಾಡ್ಬೋದು, ಬಟ್ ಆದರೆ ಮಾಡಲ್ಲ. ಆ ಸ್ಕ್ರಿಪ್ಟ್ ಅಂದರೂ ಸಮೇತನೂ ಆ ಕ್ಯಾರೆಕ್ಟರ್ ಇರೋದೇ ಹಂಗೆ. ಸೊ ಹಾಗಾಗಿನೇ ಇಲ್ಲಿವರೆಗೂ ಸಮೇತನೂ ಸ್ಪೈಡರ್ ಮ್ಯಾನ್ ಅನ್ನೋ ಒಂದು ಕ್ಯಾರೆಕ್ಟ್ರು ಯಾತಕ್ಕೆ ಸ್ಪೆಷಲ್ ಅಂದರೆ ಇದೇ ಕಾರಣಕ್ಕೆ. ಸಾಮಾನ್ಯ ಮನುಷ್ಯನಿಗೆ ಪವರ್ ಬಂದ್ರೂ ಮೇಲೂ ಹೋಗಲ್ಲ ಮತ್ತು ಕೆಳಗೂ ಇಳಿಯಲ್ಲ, ಅವನು ಏನು ಪೊಸಿಷನ್ಲಿತ್ತೋ ಆ ಪೊಸಿಷನ್ಲೇ ನಡ್ಕೊಂಡು ಹೋಗ್ತಾನೆ, ಇನ್ನು ಜನಗಳಿಗೆ ಹೆಲ್ಪ್ ಮಾಡ್ತಾನೆ. ಈ ಕಾರಣಕ್ಕೇ ಸ್ಪೈಡರ್ ಮ್ಯಾನ್ ಒಂದು ಕ್ಯಾರೆಕ್ಟ್ರು ಈಗಲೂ ಸಮೇತ ಜೀವಂತವಾಗಿರೋದು. ಸೊ ಈ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಒಂದು ಸ್ಪೆಷಲ್ ಸ್ಪೈಡರ್ ಮ್ಯಾನ್ ಬಗ್ಗೆ ಹೇಳ್ಬೇಕು ಅನ್ನಿಸ್ತು, ಅವನ ಗುಣಗಳು ಏನು ಅಂತ ಹೇಳ್ಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಮಾಡಿದೆ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.